ಸ್ವಾಮೀಜಿಯವರೇ, ಇನ್ನೊಂದು ಮೀಸಲಾತಿ ಹೋರಾಟ ಆಗ್ತಾ ಇತ್ತು, ಅದು ಯಾಕೋ ಮಧ್ಯೆ ನಿಂತೋಯ್ತು. ಆವಾಗ ಅದ್ರ ಬಗ್ಗೆ ಚರ್ಚೆಗಳು ಬರ್ತದೆ, ಮತ್ತೆ ನಿಂತು ಹೋಗ್ತದೆ. ಈಗ ಮೀಸಲಾತಿಯ ಸ್ಟೇಟಸ್ ಏನು? ಈಗ ಮೀಸಲಾತಿ ಮತ್ತು ನಾವು ಬೇರೆ ವಿಷಯಕ್ಕೆ ಬಂದೀವಿ ನಾವು ಟೋಟಲಿ. ಹಾಂ, ಈಗ ಸಾಮಾಜಿಕ ವಿಚಾರಕ್ಕೆ ಬಂದೀವಿ. ಈಗ ಮೀಸಲು ಗೊತ್ತಾ ನಿಮಗೆ? ಈಗ ಅದು ಕಾನೂನಿನ ವ್ಯಾಪ್ತಿಯಲ್ಲಿದೆ. ಏನು ಹಿಂದಿನ ಸರ್ಕಾರ ಏನು 2C ಮತ್ತು 2D ಅಂತ ಮಾಡಿತ್ತು, ಅಲ್ಲಿ 4% ಇಸ್ಲಾಮರು ತೆಗೆದು ಇಲ್ಲಿ ನಮಗೆ ಕೊಟ್ಟರು. ಅದಕ್ಕೆ ಅವರು ಕೋರ್ಟಿಗೆ ಹೋದರು. ಈಗ ಅದು ಕೋರ್ಟ್ನಲ್ಲಿದೆ ಅದು. ಅದನ್ನು ಏನೇ ಇದ್ದರೂ ನಾವು ಕಾನೂನಾತ್ಮಕ ನಾವು ಫೈಟ್ ಮಾಡಬೇಕು. ಆದರೆ ನಮ್ಮ ವಿಚಾರಗಳೇನು ಅಂತಂದರೆ, ಒಟ್ಟು ಲಿಂಗಾಯತರೇನು, ವೀರಶೈವ ಲಿಂಗಾಯತರು ಏನಿದ್ದಾರೆ ಎಲ್ಲರೂ ಅವರು ಕೇಂದ್ರದ OBC ಮೀಸಲಾತಿ ಪಡ್ಕೊಂಡ್ರೆ ಭಾಳ ಅನುಕೂಲ ಆಗತ್ತೆ ಅಂತ. ಅದು 27% ಇದೆ. ನಾವು ಕೇಂದ್ರದ OBC ಅಂತ ಬಂದಾಗ ಅಲ್ಲಿ ಉಪಜಾತಿಗಳ ಪ್ರಶ್ನೆ ಬರೋದಿಲ್ಲ. ನಾವೆಲ್ಲರೂ ಒಂದಾಗಿರುವಂಥ ನಮ್ಮ ಮೂಲ ಉದ್ದೇಶನ ಅದೇನಪ್ಪ ಅಂದರೆ ವೀರಶೈವರು ಮತ್ತು ಲಿಂಗಾಯತನ ಪ್ರಶ್ನೆ ಕೇಳಿಲ್ಲ. ನಾನು ಹೇಳ್ತಾ ಇದ್ದೀನಿ, ವೀರಶೈವದ ಅಂದರೆ ಸಪ್ತಶೈವಗಳಲ್ಲಿ ಅದು ಒಂದು ವೀರಶೈವ, ತದನಂತರ ಬಂದಿದ್ದು ಲಿಂಗಾಯತ ಅಂತ. ಸೊ ವೀರಶೈವರ ಆಚರಣೆಗಳು ಬೇರೆ ಇದ್ದಾವೆ, ಧಾರ್ಮಿಕ ಆಚರಣೆಗಳು ಬೇರೆ ಇದ್ದಾವೆ. ಲಿಂಗಾಯತರ ಧಾರ್ಮಿಕ ಆಚರಣೆಗಳು ಬೇರೆ ಇದ್ದಾವೆ. ತಾವಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದರೆ ಸೊ ಆ ವೀರಶೈವ ಮತ್ತು ಲಿಂಗಾಯತ ಇವ್ರ ನಡುವೆ ಫೈಟ್ ಇದೆ. ಈಗ ನಾವು ವೀರಶೈವರು ಲಿಂಗಾಯತ ಒಪ್ಕೊಳ್ಳೋದಲ್ಲ, ಲಿಂಗಾಯತ ವೀರಶೈವರು ಒಪ್ಪಲ್ಲ. ಭಕ್ತರು ಒಪ್ಕೋತಾರೆ, ಜನಸಾಮಾನ್ಯರಿಗೆ ಪಾಪ ಅವ್ರಿಗೇನು ಗೊತ್ತಿಲ್ಲ. ಆದರೆ ಈ ಸ್ವಾಮಿಗಳು ಏನು ಮಾಡ್ತಾರೆ, ನಾವು ವೀರಶೈವ ಧರ್ಮ, ಅವರು ಲಿಂಗಾಯತ ಧರ್ಮ ಅಂತ ಹೇಳ್ತಾರೆ. ತಾತ್ವಿಕಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಅವರೊಂದು ಸಿದ್ಧಾಂತ ಇದೆ, ಇವರೊಂದು ಸಿದ್ಧಾಂತ. ಅವರಲ್ಲಿ ಮೂರ್ತಿ ಪೂಜೆಯನ್ನು ಮಾಡ್ತಾರೆ, ರುದ್ರಾಭಿಷೇಕವನ್ನು ಮಾಡ್ತಾರೆ, ಸಿದ್ಧಾಂತ ಶಿಖಾಮಣಿಯನ್ನು ಅವರು ಒಪ್ಕೊತಾರೆ. ಲಿಂಗಾಯತರಲ್ಲಿ ಇಷ್ಟಲಿಂಗ ಏಕದೇವೋಪಾಸನೆ ಮಾಡ್ತಾರೆ. ಇಷ್ಟಲಿಂಗ ಬಿಟ್ಟು ಬೇರೆ ಏನು ಪೂಜೆ ಮಾಡೋದಿಲ್ಲ. ಲಿಂಗಾಯತ ತಾತ್ವಿಕ ಹೇಳ್ತಾ ಇರೋದು. ಎರಡನೇದು ಲಿಂಗಾಯತರು ಹೇಳ್ತಾ ಇರೋದು, ಅವರು ಶರಣರ ವಚನಗಳನ್ನೇ ಧರ್ಮಗ್ರಂಥ, ಶರಣರ ಐಕ್ಯ ಕ್ಷೇತ್ರಗಳೇ ಧರ್ಮಕ್ಷೇತ್ರಗಳು ನಂಬಿದವರು ಲಿಂಗಾಯತರು. ಅವರು ಓಂ ಶ್ರೀ ಗುರು ಬಸವಲಿಂಗಾಯನ್ಮ ಅಂತ ಹೇಳ್ತಾರೆ. ಅಲ್ಲಿ ಅವರು ಓಂ ನಮಃ ಶಿವಾಯ ಅಂತ ಹೇಳ್ತಾರೆ. ತಾತ್ವಿಕವಾಗಿ ಭಿನ್ನಾಭಿಪ್ರಾಯ ಇರೋದರಿಂದ ಭಕ್ತರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇದು ಜನಸಾಮಾನ್ಯರಿದಾರಲ್ಲ, ಅವ್ರು ಕಾಯಕ ದಾಸೋಹ ಶಿವ ಅವ್ರಿಗೆ ಆ ಸ್ವಾಮಿ ನಮಗೆ ನಮಸ್ಕಾರ ಮಾಡೋರು, ಅವರು ನಮ್ಮನ್ನು ಯಾವ ಸ್ವಾಮಿಗಳು ಯಾವ ಪಿಡ್ದಾರ ನೋಡಲ್ಲ. ಅವರು ಸುಮ್ಮನೆ ನಮಸ್ಕಾರ ಮಾಡ್ತಾರೆ. ಅವ್ರಲ್ಲಿ ಆ ಭಾವ ಬಂದುಬಿಡುತ್ತೆ. ನಾವೇನು ಅರ್ಥವ್ರು ಅಂತ ನಾವು ಹೇಳ್ಕೊತೀವಲ್ಲ, ನಾವು ಫೈಟ್ ಮಾಡಕತ್ತೀವಿ. ಆದರೆ ನಾವೇನು ಹೇಳೋದಂತಾರೆ, ತಾತ್ವಿಕ ಏನಾದರೂ ಇರಲಿ, ಭಿನ್ನಾಭಿಪ್ರಾಯ ಇದ್ದರೆ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಅದನ್ನು ಅವು ನಮ್ಮ ಮನೆ ಅಂತ ತಿಳ್ಕೊಂಡು ನಾವು ಮಾಡಬೇಕು. ನಮ್ಮ ಮನೆ ಅಂತಂದರೆ ನಮಗೆ ಹೆಂಗೆ ಬೇಕಂಗೆ ಡಿಸೈನ್ ಮಾಡಿ ನಾವು ನಮ್ಗೆ ಹೆಂಗೆ ಬೇಕಂಗೆ ಮನೇಲಿ ಇರ್ಬೋದು, ಅದು ನಮ್ಮ ಪರ್ಸ್ನಲ್. ಬಟ್ ಸಮುದಾಯ ಅಂತ ಬಂದಾಗ, ಸಮುದಾಯ ಭವನ ಬಂದಾಗ ನಾನು ವ್ಯಕ್ತಿಗತ ಇರಲ್ಲ, ಎಲ್ಲರೂ ಕೂಡಿ ಆ ಸಮುದಾಯವನ್ನು ಕಟ್ಟೋದು. ಹಾಗಾಗಿ ಇವತ್ತು ವೀರಶೈವರು ಮತ್ತು ಲಿಂಗಾಯತರು ಸಾಮಾಜಿಕವಾಗಿ ರಾಜಕೀಯವಾಗಿ ನಾವೆಲ್ಲ ಒಂದಾಗಿ ಹೋದರೆ ಈ ಸಮುದಾಯಕ್ಕೆ ಭವಿಷ್ಯ ಇದೆ. ನಾವು ಇವರು ಒಂದಾಗಬೇಕು ಅಂದಾಗ ಮಾತ್ರ ಈ ಸಮುದಾಯಕ್ಕೆ ಭವಿಷ್ಯ ಇರುವುದು. ತಾತ್ವಿಕ ಭಿನ್ನಾಭಿಪ್ರಾಯ ಇದ್ದೇ ಇದ್ದಾವೆ, ಆದರೆ ಆ ಭಿನ್ನಾಭಿಪ್ರಾಯಗಳು ಜಗಳ ಆಗಬಾರ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.